ನಮಸ್ಕಾರ. ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕದಾಗ ನಾವು ಬಂದೆವು. ಅಲ್ಲಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದವರು ಮಾರುತಿ ಕುಂಬಾರ್ ಅಂತೇಳಿ. ಆ ಮಾರುತಿ ಕುಂಬಾರ್ ಪ್ರಾಡಕ್ಟ್ ನಮ್ದು ಯೂಸ್ ಮಾಡಿದರು. ಯಾವ್ಯಾವ ಕ್ರಾಪಿಗೆ ಪ್ರಾಡಕ್ಟ್ ಯೂಸ್ ಮಾಡಿದರು ನಾವು ಅವ್ರಿಗೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮದು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರಾಡಕ್ಟ್ ಯಾವ್ಯಾವ ಬೆಳೆಗೆ ಯೂಸ್ ಮಾಡಿದೆ ಸರ್? ಸರ್ ನಾವು ರೀ ಕಬ್ಬು ರೀ, ಸೋಯಾಬೀನ್ ರೀ, ಆನಂತರ ಹತ್ತಿಗೆ ಯೂಸ್ ಮಾಡಿದೇವ್ರಿ ಸರ್. ಓಕೆ ಸರ್ ಈಗ ಹತ್ತಿ ರೀ ನಾವು ಸರ್ ಇದು ಮಾಡಿದ್ವಿ ಸರ್, ಗ್ರೋರಿಚ್ ರೀ ಮತ್ತು ಸಪೋರ್ಟ್ ರೀ, ಆನಂತರ ಒಂದು ಭೂಮಿ ಹಾಕಿದೇವ್ರಿ ಸರ್. ಗ್ರೋರಿಚ್ ಅಂದಾಜು ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ ಸರ್? 4 ಸಲ ಸ್ಪ್ರೇ ಮಾಡಿದೆ ಸರ್. 4 ಸಲ ಸ್ಪ್ರೇ ಮಾಡಿದಿರಿ. ಮತ್ತು ಭೂಮಿ ಏನು ಮಾಡಿರಿ ಸರ್? ಒಮ್ಮೆ ಕುನಿ ಹಾಕಿದ್ದೇನೆ ರೀ ಸರ್, ಪಟ್ಟು ಹೊಡೆದ್ಬಿಟ್ಟಿದ್ದೇನೆ ರೀ. ಪಾಟ್ ಹೊಡೆದ್ಬಿಟ್ಟು. ಹ್ಞೂ ಸರ್. ಅಂದರೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹಾಂ ಸರ್. ನಿಮಗೆ ಏನು ಡಿಫ್ರೆನ್ಸಸ್ ಐತಿ ಇದ್ರೊಳಗೆ? ಸರ್ ನಮಗೆ ವರ್ಷದಾಗಿದ್ದ ಸರ್ ಇದ್ರಾಗ ಅಂದ್ರೆ 25% ನಮ್ಗೆ ರೀ ಸರ್ ಈ ವರ್ಷ ಇಳುವರಿ ಜಾಸ್ತಿ ಬರ್ತೈತೆ ಅನ್ನೋ ಒಂದು ನಂಬಿಕೆ ಇದೆ ಸರ್. 25% ವರ್ಷ ನಮ್ಮದ್ರಿ ಏನೈತ್ರಿ ಮಗ್ಗಿ ಹೂವಾರಿ ಸರ್ ಭಾಳ ಉಳ್ತೈತೆ ರೀ. ಅಂದ್ರೆ ಉದುರಿ ತಳಗೆ ಬೀಳ್ತೈತೆ. ಉದುರಿ ತೆಳಗೆ ಬೀಳ್ತೈತೆ ಸರ್. ಈಗ ಏನು ಮಾಡ್ತಿದ್ರಿ ನೆಲ ಕಂಡ್ಲಾಗ್ತೈತೆ ಸರ್. ಯಾವುದೇ ನಾವು ಫರ್ಟಿಲೈಸರ್ದಿಂದ ಯಾವುದೇ ಔಷಧ ತಂದು ಬಡಿದ್ರಿ ಸರ್ ಇದಾಗಲಾಗ್ತೈತೆ ರೀ. ಓಕೆ, ಕಡಿಮೆ ಆಗಲಾಗ್ತೈತೆ ರೀ. ಆದ್ರೆ ಈ ವರ್ಷ ಇಲ್ಲಿವರೆಗೆ ರೀ ಒಂದು ಮಗ್ಗಿ ಬಿದ್ದಿಲ್ಲ ತೆಳಗೆ. ಮಗ್ಗಿ ಹೂವು ಏನೋ ಕೆಳಗೆ ಬಿದ್ದಿಲ್ಲ. ಅಂದ್ರೆ ಹೂ ಉದುರು ಪ್ರಮಾಣ ಕಮ್ಮಿ ಆಗೈತ್ರಿ ಫುಲ್. ಈಗ ಎಷ್ಟು ಕಾಯಿ ಎಷ್ಟು ಹೋಗಿತ್ರಲ್ಲ ಎಲ್ಲ ಸಣ್ಣ ಪೂರ್ತಿ ಈ ವರ್ಷ ರೀ. ಗಿಡಕ್ಕೆ ಎಷ್ಟು ಕಾಯಿ ಆಗಿರ್ಬೋದು ಅಂತ ಸರ್? ಒಂದ್ರಿ 140ರಿಂದ 150 ಈ ಸದ್ಯ ಕಾಯಿ ಐತ್ರಿ ಸರ್. ಇನ್ನೂ ಜಾಸ್ತಿ ಆಗುತ್ತೆ ಸರ್. ಇನ್ನೂ ಒಂದು 50ರಿಂದ 60 ಕಾಯಿ ಆಗ್ತೈತೆ. ಯಾಕಂದ್ರೆ ಇನ್ನೂ ಬೆಳವಣಿಗೆ ಆಗೈತೆ ರೀ. ಇನ್ನೂ 50-60 ಕಾಯಿ ಇನ್ನೂ ಆಗ್ಬೋದು ಸರ್. ಅಂದ್ರೆ ನಾ ಏನು ಕೇಳೋದು ನಿಮ್ಗೆ, ವರ್ಷ ನೀವು ಅಗ್ರಿಕಲ್ಚರ್ ಮಾಡ್ತೀರಿ ಸರ್. ವರ್ಷ ನೀವು ಹತ್ತಿ ಕರೆಕ್ಟಾ? ಹಾಂ ಸರ್. ವರ್ಷ ಹತ್ತಿ ಬೆಳೆಸೋದಕ್ಕೆ ಮತ್ತು ಈ ವರ್ಷ ಹತ್ತಿ ಬೆಳೆಸೋದಕ್ಕೆ ಏನು ಡಿಫ್ರೆನ್ಸ್ ಐತಿ ಸರ್? ವರ್ಷ ಹತ್ತಿ ಬೆಳೆಸೋದ್ರ ಏನೈತಿ ನಾವು ಸರ್, ವರ್ಷ ಹತ್ತಿ ಅಂತೂ ಬೆಳಿತೀವಿ ರೀ, ಅದೇನು ಪ್ರಾಬ್ಲಮ್ ಇಲ್ಲ ರೀ. ಆದ್ರೆ ವರ್ಷ ಹತ್ತಿ ಬೆಳೆಸೋಕೆ ನಾವು ರೀ ಭಾಳ ಖರ್ಚು ಮಾಡ್ತೀವಿ ರೀ. ಸರಿ, ಯಾವ ಔಷಧ ತೊಗೊಂಬರಿ ಯಾವ ಪ್ರತಿಯೊಂದು ಸಲ ಇದು ಆಗಾಯ್ತು ಹೋಗಿ ಇದಾಗೈತೆ ರೀ. ತಪ್ಪಲ ಬಾಡ ಐತಿ, ಒಣಗಾಯ್ತಿ, ಹಳದಿ ಆಗೈತಿ, ಇದು ಹೋಗಿ ಸರ್ ಆಗೊಂದು ಬೇರೆ ಔಷಧ ಕೊಡ್ತಾರೆ. ಕರೆಕ್ಟ್. ಆನಂತರ ರೀ ಕಾಯಿ ಹುಳ ಐತ್ರಿ, ಮಗ್ಗಿ ಹುಳ ಐತಿ, ನಾನು ಅವಾಗ ಒಂದು ಬೇರೆ ಔಷಧ ಕೊಡ್ತಾರೆ. ಬರೋಬರ. ಅದಕ್ಕೆ ರೀ ಪ್ರತಿಯೊಂದು ಸಲ ತಂದ್ರೆ ಸರ್ ನಾವು ಔಷಧಕ್ಕೆ ಖರ್ಚು ಭಾಳ ಮಾಡ್ತೀವಿ ರೀ. ಆನಂತರ ಲಾಗುಡ್ ಭೀ ಯಾವ್ದು ಹಾಕಬೇಕಾದ್ರೆ ಪ್ರತಿಯೊಂದು ಸಲ ತಂದ್ರೆ ಬೇರೆ ಔಷಧ ಕೊಡ್ತಾರೆ, ಲಾಗುಡ್ ಕೊಡ್ತಾರೆ. ಈ ಸಲ ಏನೈತಿ ನಾವು ಯಾವುದೇ ಬೇರೆ ಔಷಧ ಅಥವಾ ಫರ್ಟಿಲೈಸರಿಂದ ಏನೋ ತಂದು ಹಾಕಿಲ್ರಿ. ಅಂದ್ರೆ ಲಾಗುಡಿ ಏನೋ ಹೋಗೋದಿಲ್ಲ. ಒಂದು ಭೂಮಿ ಹಾಕಿದೇನೆ ರೀ. ಆನಂತರ ನಿಮ್ಗೆ ಗ್ರೋರಿಚ್ ಸ್ಪ್ರೇ ಮಾಡಿದೇನೆ ರೀ. ಇದ್ರ ಬಳಿಕ ಇಲ್ಲಿವರೆಗೆ ಏನೂ ಮಾಡಿಲ್ಲ ರೀ. ಏನು ಮಾಡಕ್ಕೆ ಹೋಗಿಲ್ಲ. ಅಂದ್ರೆ 2 ತಿಂಗಳ ಕ್ರಾಪ್ ಸರ್ ಇದು? ಈ ಸರ್ ಇದೊಂದು 6 ತಿಂಗಳ ಕ್ರಾಪ್. 6 ತಿಂಗಳ ಕ್ರಾಪ್ ಸರ್. ಅಂದ್ರೆ ಈಗ ನೀವು ಜೋಡ ಮಾಡಿದವ್ರು ಬಿ ಪ್ಲಾಂಟೇಶನ್ ಇರಬೇಕಲ್ಲ? ಇದಾವ್ರಿ ಸರ್, ಇಲ್ಲೇ ಸೈಡ್ ಐತ್ರಿ ಸರ್. ಎಲ್ಲಿ ಸರ್? ಓಕೆ ಸರ್, ಅದೊಂದು ಸ್ವಲ್ಪ ನೋಡ್ರಿ. ಇದು ಯಾಕಂದ್ರೆ ನಮ್ಗೆ ಸರ್ ಒಂದು 7ರಿಂದ 8 ದಿವಸ ಸ್ವಲ್ಪ ಹಿಂಗಟೆ ಐತ್ರಿ ಸರ್. ಇದಕ್ಕಿಂತ 7ರಿಂದ 8 ದಿವಸ ಹಿಂಗಟೆ ಐತಿ ಸರ್. ಓಕೆ. ಅದಕ್ಕೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ಸರ್? ಅದಕ್ಕಂತೂ ಈಗ ಏನು ನಾವು ಹೇಳಕತ್ತಂಗಿಲ್ಲ ಸರ್. ಈಗ ನೀವು ಒಂದು ವಿಡಿಯೋ ಮಾಡೋದ್ರಿ ಇದ್ರಾಗ ನೀವು ಹೋದ್ರಿ ಏನತ್ರಾಗ ಹೇಳಕ್ಕೇನು ಭಾಳ ಹತ್ತಂಗಿಲ್ಲ. ಹೈಟ್ ಆಗಿರ್ಬೋದು, ಹೂವಿನ ಪ್ರಮಾಣ ಆಗಿರ್ಬೋದು, ಇದನ್ನಿಲ್ರಿ ಸರ್. ಇಳುವರಿ ಅಂತ ಅದಂತೂ ಬರೋದಿಲ್ಲ ರೀ. ಆಯ್ತು, ಫೇಲ್ ಆಗಿದ್ರಿ ಅದು. ಅದೇ ಸರ್, ಮತ್ತೊಂದು ನಾನು ಕೇಳೋದಂದ್ರೆ ಈ ನಮ್ದು ASNL ಇಂಡಿಯಾ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಏನಾರ ನುಕ್ಸಾನ ಅನಿಸ್ತೈತಿನ ಸರ್? ನುಕ್ಸಾನ್ ಅಂತೂ ಏನಿಲ್ಲ ಸರ್. ನುಕ್ಸಾನ್ ಇಲ್ರಿ, ಇದರಿಂದ ಫೈದಾನೇ ಐತ್ರಿ ನಮ್ದು. ಈಗ ಏನ್ರಿ ನಾವು ಫರ್ಟಿಲೈಸರ್ದಿಂದ ಯಾವುದೇ ಔಷಧ ಆಗಲಿ ಲಾಗುಡ್ ಆಗಲಿ ತರ್ತೀವ್ರಲ್ಲ, ಅದ್ರಾಗಿಂದ ನಾವು 25% ಈಗ ಸರ್ ನಮ್ದು ASNL ಪ್ರಾಡಕ್ಟ್ದಾಗ ಯೂಸ್ ಮಾಡಿ ಅಲ್ಲೇ ನಮ್ಮ ಪ್ರಾಡಕ್ಟ್ ತಂದು ಯೂಸ್ ಮಾಡಿರಿ ಅಂದ್ರೆ ಸರ್ ನಮ್ದು ಜೀವನ ಪಾರ ಐತ್ರಿ ಸರ್. ನಮಗೆ ಇಳುವರಿ ಭೀ ಒಂದು ನಾವು ಏನು ಫರ್ಟಿಲೈಸರಿಂದ ಮಾಡ್ತಾ ಇರ್ತಾರಲ್ಲ ಅದರಿಂದ ಒಂದು 25ರಿಂದ 30% ರೀ ಇಳುವರಿ ಜಾಸ್ತಿ ತಗೋಬಹುದು ಅನ್ನೋದಂದ್ರೆ. ರಾಸಾಯನಿಕ ಗೊಬ್ಬರಗಳು ಒಂದು 50-70% ಕಮ್ಮಿ ಆಗ್ತದೆ. ಇಳುವರಿ ಆರಾಮ್ ಕಡಿಮೆ ಆಯ್ತು. ಅಂದ್ರೆ ಖರ್ಚು ಕಮ್ಮಿಯಾಗಿ ಇಳುವರಿ ಪ್ರಾಡಕ್ಟ್ ಇದೆ. ಓಕೆ. ಅಂದ್ರೆ ನುಕ್ಸಾನ ಏನೈತೆ ಸರ್? ನಾವು ವರ್ಷ ಈಗ ನಾವು ಒಂದು 30 ಕ್ವಿಂಟಲ್ ಹಾಕೋದು ನಾವು ಹತ್ತಿ ಹಾಕ್ತೀವಿ ರೀ. ವರ್ಷ ಅಂದ್ರೆ 7ರಿಂದ 8 ಕ್ವಿಂಟಲ್ ನಾವು ಹತ್ತಿ ತೆಗಿತೀವಿ ರೀ. ಈ ವರ್ಷ ನಾವು 10 ಕ್ವಿಂಟಲ್ ಇದ್ರಿಂದ ಹತ್ತಿ ತಗೋಬೇಕು ಅನ್ನೋದ್ರಿ ಆಸೆ ಐತ್ರಿ. ಅಷ್ಟಂತೂ ಆರಾಮ 7ರಿಂದ 8 ತೆಗಿತೀವಿ. 7 ತೆಗಿತೀವಿ ಅಂದ್ರೆ ಒಂದು 2ರಿಂದ 8 ಅದ್ರ ನಟಂತೂ ಗ್ಯಾರಂಟಿ ಐತ್ರಿ. 10 ಅಂತೂ ಆರಾಮ್ ಹೊಂಟೈತ್ರಿ. ಅದಕ್ಕೆ ಜಾಸ್ತಿ ಅಂತೂ ಹೊಂಟು ಒಂದು ಚಾನ್ಸಸ್ ಐತ್ರಿ. ಅದಕ್ಕೆ ಒಳಗೇನು ಹೊಂಟಂಗಿಲ್ಲ. ಓಕೆ. ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯೂಸ್ ಮಾಡೋದ್ರಿಂದ. ಇದು ಯಾವ ರೈತರು ಯೂಸ್ ಮಾಡೋದ್ರಿಂದ ಸರ್ ಅವ್ರಿಗೆ ಏನು ನುಕ್ಸಾನ ಅನ್ನೋದು ಏನಿಲ್ಲ ರೀ. ಯಾರೇ ASNL ಪ್ರಾಡಕ್ಟ್ ಅಂದ್ರೆ ಸರ್ ಏನೈತ್ರಿ, ASNL ಪ್ರಾಡಕ್ಟ್ ಯಾರು ಪ್ರಾಡಕ್ಟಲ್ಲಿ ಅದು ಯೂಸ್ ಮಾಡ್ತಾರಲ್ಲ ಸರ್, ಯಾರು ಅಲ್ಲಿ ಅನ್ಸ್ಬೇಕು ಅನ್ನೋದೊಂದು ಇದನ್ನಿಲ್ಲ ರೀ. ಒಟ್ಟ ಅನ್ಸೋದು ಅವಶ್ಯಕತೆ ಇಲ್ಲ ರೀ. ಯಾರು ಎಗ್ದಿ ರೊಕ್ಕಕ್ಕೆ ಏನು ಹಾಕಿರ್ತಾರಲ್ಲ, ಏನು ಔಷಧ ಪ್ರಾಡಕ್ಟ್ ತಂದಿರ್ತಾರೆ ರೀ, ಅದ್ರ ತಕ್ಕ ಇಳುವರಿ. ನಾನು ನಿಮ್ಗೆ ಏನು ಕೇಳೋದಿದ್ದು ಅದನ್ನ ನೀವೇ ಆನ್ಸರ್ ಮಾಡಿಬಿಟ್ರಿ. ಏನಿಲ್ಲ, ಅದೇನು ಹೇಳೋಕೇನಿಲ್ಲ ಸರ್. ನಾವು ಮಾಡಿದೇವ್ರಿ, ಅದರಿಂದ ನಮ್ಗೆ ರಿಸಲ್ಟ್ ಬಂದಿದ್ರಿ. ನಾವು ಹೇಳಕ್ಕೇನು ಅಡ್ಡಿ ಇಲ್ರಿ. ಯಾವುದೇ ರೈತರು ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ರಿ ಅಂತ ಹೇಳೋದಿಷ್ಟ ಸರ್. ಕಂಪನಿಯಿಂದ ಬರೀ ಪ್ರಾಡಕ್ಟ್ ಅಷ್ಟೇ ಕೊಡ್ತೇವೋ, ಇನ್ನು ಸರ್ವಿಸ್ ಇರುತ್ತೆ? ಸರ್ವಿಸ್ ಐತ್ರಿ ಸರ್. ಸರ್ವಿಸ್ ಅಂತೂ ಸರ್ 15ರಿಂದ 20 ದಿವಸ ಸರ್ವಿಸ್ ಬರ್ತಿದ್ರಿ. ಮತ್ತು ಅಲ್ಲಿವರೆಗೆ ಏನೋ ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಹಿಂಗೆ ಆಗಾಯ್ತು ಅಂತೇಳಿ ಒಂದು ಸ್ವಲ್ಪ ಲಗೇಜ್ ಕಾಲ್ ಅದು ಮಾಡಿರಿ ಸರ್. ಅವ್ರು ಲಗೇಜ್ ಬಂದು ನಮ್ಗೆ ವಿಸಿಟ್ ಕೊಟ್ರಿ. ಅದು ಅದ್ರ ಒಳಗೆ ಮತ್ತೆ ಏನ್ರಿ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ಮಾಡಿರಿ, ಅದಕ್ಕೆ ಪ್ರಾಡಕ್ಟ್ ತಂದು ಕೊಟ್ಟು ಹೊಡ್ರಿ ಅಂತ ಹೇಳಿ ಹೋಗ್ತಾರೆ ಸರ್. ಎಸ್ ಸರ್.
ಥ್ಯಾಂಕ್ ಯು ಸರ್. ನಮ್ಮ ಪ್ರಾಡಕ್ಟ್ ತನಕ ಯೂಸ್ ಮಾಡಿರಿ. ಹಾಂ ಸರ್. ನಮ್ಮ ತನಕ ಸರ್ವಿಸ್ ಇರ್ತೈತಿ. ASNL ಪ್ರಾಡಕ್ಟ್ ನೀವು ಯೂಸ್ ಮಾಡಿರಿ ಕಂಪಲ್ಸರಿ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ಕ ಆಲ್ರೆಡಿ ನಿಮ್ಗೆ ಐತಿ. ಮನಸ್ಫೂರ್ತಿಲಿ ಖುಷಿಲಿ ಹೇಳತ್ತೀರಿ ಈಗ. ಖುಷಿಲೇ ಮಾಡ್ಬೋದು ಓಕೆ, ಖುಷಿಲಿ ಅಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರೆ ಏನು ನುಕ್ಸಾನ ಇಲ್ಲ, ನಿಮ್ಗೆ ಕಾನ್ಫಿಡೆನ್ಸ್ ಬಂದೈತಿ ಈಗ. ಈ ಪ್ರಾಡಕ್ಟ್ ಸರ್ ಒಂದು 2 ವರ್ಷ ನಾವು ಯೂಸ್ ಮಾಡಿರಿ ಸರ್. ಫರ್ಟಿಲೈಸರ್ ನಾವು ಹೋಗೋದಂತ ಜरूर ಅಂತ ಇಲ್ಲ ನೋಡಿ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಈ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರಿ, ಖಾಯಮ ಸರ್ವಿಸ್ ಅನ್ಕ ಕೊಡ್ತೀವಿ. ಓಕೆ ಸರ್. ನಿಮ್ಗೆ ASNL ವತಿಯಿಂದ ತುಂಬ ಧನ್ಯವಾದಗಳು. ಓಕೆ, ನಮಸ್ಕಾರ.